ದಪ್ಪ ಇರೋದು ಸಣ್ಣ ಇರೋದು ಮುಖ್ಯನಾ, ಆರೋಗ್ಯ ಮುಖ್ಯನಾ? ನಾನು ತುಂಬ ದಪ್ಪ ಇದ್ದೀನಿ ಡಾಕ್ಟ್ರೆ, ನಾನು ತೆಳ್ಳು ಮಾಡ್ಕೋಬೇಕು ಅಂಥೇಳಿ ನಮ್ಮ BMI ಜಾಸ್ತಿ ಇದೆ, 28 ಇದೆ, 30 ಮುಟ್ಟಿದೆ ಅಂತ ಅಂದ್ಕೊಳ್ಳೋದು. ಇಲ್ಲ ನನ್ನ BMI 22 ಇದೆ, ನಾನು ಸಣ್ಣ ಇದ್ದೀನಿ, ನಾನು ಇನ್ನೂ ಸ್ವಲ್ಪ ತಿಂದು ಗಟ್ಟಿ ಆಗಬೇಕು ಅಂತ ಅಂದ್ಕೊಳೋದು. ಎರಡು ಮಿಥ್ಯೆ. ಅದು ನೀವು ದಪ್ಪ ಇದ್ದೀರಿ ಸಣ್ಣ ಇದ್ದೀರಿ ಅನ್ನೋಂಥದ್ದು ಅದು ಜೆನೆಟಿಕಲ್ ಫ್ಯಾಕ್ಟ್ರ್. ನಿಮ್ಮ ತಂದೆ ತಾಯಿ ತಾತ ಹಿಂದೆ ಮುತ್ತಾತ ಎಲ್ಲ ಅಜ್ಜಿ ಮುತ್ತಜ್ಜಿ ಎಲ್ಲ ಹೇಗಿದ್ದರೋ ಆ ಜೀನ್ಸ್ಗಳು ಹೇಗೆ ಬಂದಿರ್ತದೋ ಹಾಗೆ ಸಣ್ಣ ದಪ್ಪ ಇರ್ತೀವಿ. ಸೊ ದಪ್ಪ ಇರೋರು ಉಪವಾಸ ಮಾಡಿದ್ರೆ ಸಣ್ಣ ಆಗಿದ್ದೀರಾ? ಸಣ್ಣ ಇರೋರು ಜಾಸ್ತಿ ತಿಂದು ದಪ್ಪ ಆಗೋಕ್ಕಾಗಿದೆಯಾ? ಅದು ಆಗಲ್ಲ. ಹಾಗೆ ಪ್ರಕೃತಿ, ಅದು ಮೂಲ ಪ್ರಕೃತಿ ಹೆಂಗಿರುತ್ತೋ ಹಾಗೆ. ಇದನ್ನು ತಲೆಗೆ ಹಾಕ್ಕೋಬೇಡಿ. ಈ BMI ಕ್ಯಾಲ್ಕುಲೇಷನ್ನು ಅರ್ಧ ಸತ್ಯ. ಅದು ನಂದು 25 ಇದೆ, ನಾನು ಸೇಫ್ ಇಲ್ಲ, ನೋ. ನಂದು 28 ಇದೆ, ಅನ್ಸೇಫ್ ಇಲ್ಲ, ಅದೂ ಅಲ್ಲ. ಎರಡೂ ಸುಳ್ಳು. ಹಾಗಾದರೆ ಕೊಲೆಸ್ಟ್ರಾಲ್ ದಪ್ಪ ಇರೋದು ಸಣ್ಣ ಇರೋದು ಮುಖ್ಯ ಅಲ್ಲ ಅನ್ನೋದಾದರೆ ಯಾವುದು ಮುಖ್ಯ? ನಿಮ್ಮ ರಕ್ತದ ಕೊಲೆಸ್ಟ್ರಾಲ? ಅದು ಕೂಡ ಅರ್ಧ ಸತ್ಯ. ಕೊಲೆಸ್ಟ್ರಾಲ್ ಚೆನ್ನಾಗಿದ್ದವರು ಚೆನ್ನಾಗಿದ್ದಾರೆ, ಕಡಿಮೆ ಇದ್ದವರು ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ. ನಾನು ನೋಡಿದ್ದೀನಿ. ನಾನು ಅಬ್ಸಲ್ಯೂಟ್ಲಿ ಬಿಲ್ಕುಲ್ ನಾರ್ಮಲ್ ಕೊಲೆಸ್ಟ್ರಾಲ್ ಇದ್ದವ್ರಿಗೂ ಹಾರ್ಟ್ ಅಟ್ಯಾಕ್ಸ್ ಆಗಿದೆ, ಹಿಸ್ಟ್ರಿನೇ ಇಲ್ಲ. ಸೊ ಇದೆಲ್ಲ ಮಿತ್ತು. ಕೊಲೆಸ್ಟ್ರಾಲಿಂದ ಆಗೋದಾಗಿದ್ದರೆ, ಅದೊಂದೇ ಕಾರಣ ಆಗೋದಾಗಿದ್ದರೆ, ಕೊಲೆಸ್ಟ್ರಾಲ್ ಇಲ್ಲದೇ ಇರೋಂತಹ ರಿಫೈನ್ಡ್ ಆಯಿಲ್ನೇ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ತೀರಾ ಇತ್ತೀಚೆಗೆ ಗಾಣದ ಎಣ್ಣೆ ಅವೆಲ್ಲ ಪ್ರಚಾರಕ್ಕೆ ಬಂದಿದ್ವಿ. ಅದಕ್ಕಿಂತ ಮೊದಲು ಬರೀ ಒಂದು 30 ವರ್ಷ ಬರೀ ಅದೇ ಕೆಲಸ ಮಾಡಿದ್ವಿ. ಬಟ್ ಹಾರ್ಟ್ ಅಟ್ಯಾಕ್ಸ್ ಎಷ್ಟು ಜೋರಾಗಿತ್ತು ಇದೆ ತಾನೇ? ಅವಾಗೇನು ಕಮ್ಮಿ ಆಗಿದೆ? ಹೆಚ್ಚಾಗಿದೆ ತಾನೇ? ಹಾರ್ಟ್ ಅಟ್ಯಾಕ್ ಎಷ್ಟು ಜೋರಾಗಿ ಹೆಚ್ಚಾಗ್ತಾನೆ ಇದ್ದಾವೆ. ನಿಮ್ಮ ಕೊಲೆಸ್ಟ್ರಾಲು ಹಾರ್ಟ್ಗೂ ಸಂಬಂಧ ಇಲ್ಲ ಅಂತ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಆದರೂ ನಾವಿನ್ನೂ ಆ ಒಂದು ಇದರಲ್ಲೇ ಉಳ್ಕೊಂಬಿಟ್ಟಿದ್ವಿ ತಲೆಯಲ್ಲಿ ಕೊಲೆಸ್ಟ್ರಾಲ್. ಹಾಗಾದ್ರೆ ಯಾವುದನ್ನು ನೋಡ್ಬೇಕು? ಯಾವುದು ಇಂಪಾರ್ಟೆಂಟ್? ನೀವು ದಪ್ಪ ಸಣ್ಣ ಇರೋದು ಮುಖ್ಯ ಅಲ್ಲ ಅಂತೀರಿ, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ ಅನ್ನೋದು ಭಾಳ ಮುಖ್ಯ ಅಲ್ಲ ಅಂತೀರಿ. ನಾನು 3200 ನೋಡಿದ್ದೀನಿ ಟ್ರೈಗ್ಲಿಸರೈಡ್. ಏನಾಗಿಲ್ಲ. ಅವ್ರಿಗೆ ಕೊನೆಗೆ 200ಕ್ಕೆ ಬಂದು ತಂದಿದ್ದೀವಿ, ಅದು ಬೇರೆ ಔಷಧಿಯಿಂದ. ಏನಾಗಿಲ್ಲಲ್ಲ, ಇನ್ನೂ ಆಗಿಬಿಡ್ಬೇಕಿತ್ತಲ್ಲ, ತಕ್ಷಣಕ್ಕೇನು ಆಗಿಬಿಡ್ಬೇಕಿತ್ತು. ಇಲ್ಲ, ಹಾಗೇನಿಲ್ಲ. ಏನು ನೋಡಬೇಕಾಗಿದ್ರೆ ಅಂತ ಈ ಪ್ರಶ್ನೆ ಇದು. ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸಿ, ಫ್ಯಾಟಿ ಲಿವರ್ ಇದೆಯಾ? ಲಿವರಲ್ಲಿ ಗ್ರೇಡ್ 1 ಫ್ಯಾಟಿ ಲಿವರ್, ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಕೊಡ್ತಾರೆ. ಇದೆಯಾ? ಇದು ನಿಜವಾದ ಕೊಲೆಸ್ಟ್ರಾಲ್, ನಿಜವಾಗ್ಲೂ ಆರೋಗ್ಯ ಹಾಳು ಮಾಡ್ತಕ್ಕಂಥ ಕೊಲೆಸ್ಟ್ರಾಲ್ ಫ್ಯಾಟಿ ಲಿವರ್. ಯಾಕೆ? ಇಡೀ ಶರೀರದಲ್ಲಿ ಕೊಬ್ಬಿನ ಅಂಶ ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕು, ಯಾವ್ಯಾವ ವಯಸ್ಸಲ್ಲಿ ಹೆಂಗಿರಬೇಕು, ಯಾವ ಅವಸ್ಥೆಯಲ್ಲಿ ಹೆಂಗಿರಬೇಕು ಅಂತ ಡಿಸೈಡ್ ಮಾಡೋದೇ ಲಿವರ್, ನಿಮ್ಮ ಲಿವರ್. ಕೊಲೆಸ್ಟ್ರಾಲ್ ನೀವು ರೊಟ್ಟಿ ಊಟ ಮಾಡಿದ್ರೆ ಆಗುತ್ತೆ ರೀ, ಬರೀ ಎಣ್ಣೆ ತಿಂದರೆ ಆಗೋದಿಲ್ಲ, ತುಪ್ಪ ತಿಂದರೆ ಆಗಲ್ಲ. ರೊಟ್ಟಿ ಊಟ ಮಾಡಿದ್ರೆ ರೊಟ್ಟಿಲಿ ಯಾವ ಕೊಲೆಸ್ಟ್ರಾಲ್ ಇಲ್ಲ, 0 ಇದೆ, ತಿಂದರೆ ಅದೂ ಆಗುತ್ತೆ. ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. 7 ಧಾತುಗಳಿದ್ದಾವೆ ಶರೀರದಲ್ಲಿ: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. 7 ಧಾತುಗಳು. ಈ 7ರಲ್ಲಿ ಮಧ್ಯದ ಧಾತು ಯಾವುದಪ್ಪ? ಇದು ರಸ, ರಕ್ತ, ಮಾಂಸ, ಮೇದ, ಇದು ಮಧ್ಯದ ಧಾತು. ಹೌದಾ? ಈ ಮೇದ ಧಾತು ಕೆಲಸ ಏನು ಅಂದರೆ, ನೀವೇನಾದ್ರು ಊಟ ಮಾಡಿ ಖರ್ಚಾಯ್ತಾ ಸರಿ, ಖರ್ಚಾಗದೇ ಇರೋದು ಇಲ್ಲಿ ಸ್ಟೋರ್ ಆಗುತ್ತೆ. ಫ್ಯಾಟ್ ರೂಪದಲ್ಲೇ ಸ್ಟೋರ್ ಆಗೋದು. ಅದು ಮೂಳೆಯಾಗಿ ಸ್ಟೋರ್ ಆಗೋದು, ಮಜಲ್ಲಾಗಿ ಸ್ಟೋರ್ ಆಗೋದು, ಆ ಥರದ್ದೇನಿಲ್ಲ. ಬಾಡಿ ಒಳಗೆ ಏನಾದ್ರು ಊಟ ಮಾಡಿ, ಅಕ್ಕಿ ಊಟ ಮಾಡಿ, ರಾಗಿ ಊಟ ಮಾಡಿ, ಜೋಳ ಊಟ ಮಾಡಿ, ಎಣ್ಣೆ ತಿನ್ನಿರಿ, ಸಕ್ಕರೆ ಏನಾದ್ರು ತಿನ್ನಿರಿ, ಅದು ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಹೆಂಗೆ ಸ್ಟೋರ್ ಆಗಬೇಕು? ಇದೇ ಇಂಪಾರ್ಟೆಂಟ್. ಹೆಂಗೆ ಸ್ಟೋರ್ ಆಗೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಹಂಗೆ ಸ್ಟೋರ್ ಆದರೆ ನೀವು 70 kg ಇದ್ರೇನು 80 kg ಇದ್ರೇನು? ಕೆಟ್ಟದ ಸ್ಟೋರ್ ಆದರೆ ನೀವು 40 kg ಇದ್ದರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಸ್ಟೋರ್ ಆಗೋದು ಇಂಪಾರ್ಟೆಂಟ್. ನೀವೀಗ ದುಡ್ದಿರಪ್ಪ, ಬ್ಯಾಂಕಲ್ಲಿ ಹೋಗಿ ಹಣವನ್ನು ಹಾಕ್ತೀರಿ, ಅದು ಲಾಕ್ ಆಗಿಬಿಟ್ರೆ ನಿಮ್ಮ ಹಣ ಬಿಡ್ಸೋಕ್ಕೆ ಬರಲಾರ್ದು, ನಿಮ್ಮ ಅಕೌಂಟಿಂದ ಹಣವನ್ನು ಬಿಡ್ಸೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಲಾಕ್ ಆಯ್ತು ಅಂದರೆ ನಿಮ್ಮ ಜೀವನಕ್ಕೆ ಕಷ್ಟ ಆಗಲ್ವಾ? ಸಂಕಷ್ಟ ಸಮಯದಲ್ಲಿ ನಿಮಗೆ ದುಡ್ಡೇ ಸಿಗಲ್ಲ ನಿಮ್ಮ ಹತ್ರ ಅಲ್ಲಿ ಇದ್ದರೂ ಕೂಡ. ಇದು ಹಾಗೇ ಕೊಲೆಸ್ಟ್ರಾಲ್ ಹೆಂಗೆ ಆಗ್ತಾಯಿದೆ ಅಂದರೆ, ಹೋಗಿ ಲಾಕ್ ಆಗ್ತಾಯಿದೆ ಒಳಗೆ. ದಪ್ಪ ಇದ್ದಾರೆ, ತೆಳ್ಳಗಿದ್ದಾರೋ ಅದೇನು ಲೆಕ್ಕ ಇಲ್ಲ, ಹೋಗಿ ಲಾಕ್ ಆಗ್ತಾಯಿದೆ. ಅದು ಯಾವಾಗ ಯೂಸ್ ಆಗುತ್ತದ? ನೀವು ಉಪವಾಸ ಮಾಡಿದಾಗ, ನಿದ್ದೆಗೆಟ್ಟಾಗ, ಜರ್ನಿ ಮಾಡಿದಾಗ, ಎನರ್ಜಿ ಬಾಡಿಗೆ ಭಾಳ ಬೇಕು. ಆವಾಗ ಕೊಬ್ಬಿನಂಶ ಕರಗಿಬಿಟ್ಟು ಥಂಡಿಗೆ ಹೋದಾಗ, ಎಕ್ಸ್ಪೋಸ್ ಆದಾಗ ನೋಡಿ, ಸೈನಿಕರೆಲ್ಲ ಈ ಸಿಯಾಚಿನ್ ಭಾಗದಲ್ಲೆಲ್ಲ ಇರ್ತಾರೆ, 20 kg ಕಮ್ಮಿ ಆಗ್ತಾರೆ ಅವರು ಒಂದು 15 ದಿನ ಅಲ್ಲಿದ್ದರೆ. ಎಲ್ಲಿ ಹೋಯ್ತು ಅಂದರೆ, ಆ ಚಳಿ ಪ್ರೊಟೆಕ್ಟ್ ಮಾಡೋಕ್ಕೆ ಫ್ಯಾಟ್ ಕರಗಿ ಬರ್ನ್ ಆಗಿ ಫ್ಯಾಟ್ ಕರಗ್ತಾ ಇರ್ತದೆ. ಸೊ ಆ ಥರದ ಎಮರ್ಜೆನ್ಸಿ ಅವಸ್ಥೆಯಲ್ಲಿ ಅದು ಕರಗಂಗಿರಬೇಕು. ಕರಗಲಿಲ್ಲ ಅಂದರೆ ಫ್ಯಾಟ್ ಕರಗೋ ಪರಿಸ್ಥಿತಿನೇ ಇಲ್ಲಪ್ಪ, ಲಾಕ್ ಅಲ್ವಾ ಅದು ಊಟ ಮಾಡಿದ್ದೆಲ್ಲ. ಸೊ ಆ ರೀತಿ ನಾವು ಊಟ ಮಾಡ್ತಾಯಿದ್ದೀವಿ. ಈಗ ಫ್ಯಾಟು ಲಾಕ್ ಆಗಿ ಸ್ಟೋರ್ ಆಗ್ತಾಯಿದೆ. ನಿಮಗಿನ್ನೂ ಅರ್ಥ ಆಗೋದಂದರೆ, ಒಬ್ಬರಿಗೆ ಶುಗರ್ ತುಂಬ ಲೋ ಆಗಿಬಿಟ್ಟಿದೆ, ತುಂಬ ಲೋ ಆಗಿದೆ. ಎಷ್ಟಂದರೆ ಅವ್ರಿಗೆ ಏನಾದ್ರು ಚಾಕ್ಲೇಟ್ ತಿಂದರೆ ಆಗೋದು. ಒಂದು ಯಂತ್ರದ ಮುಂದೆ ನಿಂತಾರವ್ರು, ಚಾಕ್ಲೇಟ್ ಇರೋಂಥ ಯಂತ್ರ. ಅದಕ್ಕೆ ಹಿಂಗೆ ಕಾಯಿನ್ ಹಾಕಿದರೆ ಚಾಕ್ಲೇಟ್ ಕೊಡ್ತದೆ. ಒಂದು 10 ರೂಪಾಯಿನೋ 5 ರೂಪಾಯಿದು ಒಂದು ಕಾಯಿನ್ ಹಾಕಿಬಿಟ್ರೆ ಚಾಕ್ಲೇಟ್ ಬಂದು ಹೊರ ಬರ್ತದೆ. ತಿಂದ್ರೆ ಮನುಷ್ಯ ಬದುಕ್ತಾನೆ. ಈತನ ಹತ್ರ 2000 ರೂಪಾಯಿ ನೋಟಿದೆ, ಕಾಯಿನ್ ಇಲ್ಲ, ಚಾಕ್ಲೇಟ್ ಸಿಗ್ತಾ ಇಲ್ಲ.
ಯಾಕಂದ್ರೆ ಲಾಕ್ ಆಗಿದೆ ಅದು ಚಾಕ್ಲೇಟು, ನೀವು ಕಾಯಿನ ಹಾಕಿರಷ್ಟೇ ಬರುತ್ತೆ. ಸೊ 2000 ರೂಪಾಯಿ ಇದ್ದೂ ಶುಗರ್ ಲೋ ಆಗಿ ಹೈಪೋಗ್ಲಿಸಿಮಿಕ್ ಅಟ್ಯಾಕ್ ಆಗಿ ಏನೋ ಸಿಕ್ತು ಬದುಕಿದ್ರು, ಇಲ್ಲಾಂದರೆ ಸತ್ತೋಗ್ತಾರೆ. ಸೊ ನಮ್ಮ ಹತ್ರ ಫ್ಯಾಟ್ ಇದ್ದೂ ಕೂಡ ಸತ್ತೋಗೋದು ಅಂದರೆ ಏನರ್ಥ? ಹೀಗೆ ಲಾಕ್ ಆಗೋದು ಅಂತ. ಚಿಲ್ಲರೆ ಥರ ಅದು ಫ್ರೀ ಇರಬೇಕು, ಇಮ್ಮಿಡಿಯೇಟ್ ಬೇಕು ಅಂದಾಗ ಸಡನ್ನಾಗಿ ಕೊಡೋಕ್ಕೆ ರೆಡಿ ಇದ್ದರೆ ಶುದ್ಧವಾಗಿ ಸರಿಯಾಗಿ ಸ್ಟೋರ್ ಆಗಿದೆ ಅಂತ ಅರ್ಥ. ಸ್ಟೋರ್ ಹಂಗಾಗಿಲ್ಲ ಅಂದರೆ ಫ್ಯಾಟಿ ಲಿವರ್, ಅಲ್ಲಿ ಲಿವರಲ್ಲಿ ಫ್ಯಾಟು ಸೇರ್ಕೊಂಡ್ಬಿಡ್ತದೆ, ಆವಾಗ ಅದು ಉಪಯೋಗಕ್ಕೆ ಬರೋಲ್ಲ. ಈ ಫ್ಯಾಟಿ ಲಿವರ್ನ ನೆಗ್ಲೆಕ್ಟ್ ಮಾಡಬಾರ್ದು. ನೀವು ಸ್ಕ್ಯಾನ್ ಮಾಡಿಸಿ ಫ್ಯಾಟಿ ಲಿವರ್ ಇತ್ತು ಅಂದರೆ ಖಂಡಿತವಾಗ್ಲೂ ಆಯುರ್ವೇದ ವೈದ್ಯರನ್ನ ಭೇಟಿಯಾಗಿ ಅದನ್ನು ಹೋಗಿಸ್ಕೋಬೇಕು. ಔಷಧಿ ಬೇಕು ಅದಕ್ಕೆ. ನೀವು ಫಿಸಿಕಲಿ ವ್ಯಾಯಾಮ ಮಾಡ್ಕೊಂಡು ಕರಗಿಸೋದು, ಫ್ಯಾಟಿ ಲಿವರ್ ಇದೆ ನಾನು ಬರೀ ಪ್ರೋಟೀನ್ ತಿಂತೀನಿ, ಇನ್ನೊಂದು ದೊಡ್ಡ ಸಮಸ್ಯೆ ಇದು. ಏನಂಗಂದರೆ ಈಗ ಕೆಸರು ಕಲಿಸಿದ್ರಪ್ಪ, ಈ ಕೆಸರನ್ನು ತೆಗೆದುಬಿಡೋಣ ಅಂತ ಬೆಂಕಿಗೆ ಅಥವಾ ಗಾಳಿಗೆ ಇಟ್ಬಿಟ್ರೆ ಏನಾಗುತ್ತೆ? ಕೆಸರು ಹೊರಗೆ ಹೋಗುತ್ತೆ, ಗಟ್ಟಿ ಆಗುತ್ತಲ್ವ. ಮತ್ತು ಏನು ಮಾಡ್ಬೇಕು? ತೆಗಿಬೇಕು ಅಂದರೆ ತೋಯಿಸ್ಬೇಕು, ಇನ್ನೊಂದು ಸ್ವಲ್ಪ ತೋಯಿಸ್ಬೇಕು, ನೀರು ಮಾಡಿ ಅದನ್ನು ಹೊರಗೆ ಹರಿಸ್ಬಿಡ್ಬೇಕು, ಆವಾಗ ಅದು ಸೇಫ್ ಅಲ್ವಾ? ಹೌದಲ್ವಾ? ಸೊ ಹೀಗೂ ಕೂಡ ಆಯುರ್ವೇದದಲ್ಲಿ ಏನು ಮಾಡ್ತಾರೆ, ಫ್ಯಾಟ್ ಇದೆಯಾ, ಆ ಫ್ಯಾಟಲ್ಲೇ ಕರಗುತ್ತೆ, ಬೇರೆ ಅದರಲ್ಲೂ ಕರಗಲ್ಲ. ಅದು ಫ್ಯಾಟನ್ನು ಕೊಟ್ಬಿಟ್ಟು ಅದನ್ನು ಕರಗಿಸ್ಕೋತಾರೆ. ಕರಗಿಸ್ಕೊಂಡು ಮೊದಲು ಕೊಟ್ಟಿರೋ ಫ್ಯಾಟು, ಕರಗಿರೋ ಫ್ಯಾಟ್ ಎರಡೂ ಸೇರಿ ಹೊರಗೆ ಹಾಕಿಬಿಡ್ತಾರೆ ಬಾಡಿಯಿಂದ. ಲೂಸ್ ಮೋಷನಿಂದ, ಯೂಶ್ವಲಿ ಲೂಸ್ ಮೋಷನಿಂದ ಮತ್ತು ಎನಿಮಾ ಬಸ್ತಿಗಳಿಂದ ಹೊರಗೆ ಹಾಕಿಬಿಡ್ತಾರೆ. ಅಲ್ಲಿಗೆ ನಿಮ್ಮ ಫ್ಯಾಟಿ ಲಿವರ್ ಮುಗೀತು. ಫ್ಯಾಟಿ ಲಿವರ್ ಒಂದಿಲ್ವಾ, ಖುಷಿಯಿಂದ ಇದ್ಬಿಡಿ. ನಿಮ್ಮ ಕೊಲೆಸ್ಟ್ರಾಲು, ನಿಮ್ಮ ದಪ್ಪ ಸಣ್ಣ ಹಾರ್ಟು ಏನೂ ಆಗೋಲ್ಲ, ಆರಾಮಾಗಿದ್ಬಿಡಿ. ಫ್ಯಾಟಿ ಲಿವರ್ ಒಂದಿಲ್ಲ, ಅದನ್ನು ನೋಡ್ಕೊಂಬಿಡಿ ಸಾಕು. ಇವತ್ತಿನ ನಮ್ಮ ಆಹಾರ ಪದ್ಧತಿಗಳು ಫ್ಯಾಟಿ ಲಿವರ್ಗೆ ಕಾರಣ ಆಗ್ತಾ ಇದ್ದಾವೆ. ಯಾವ ರೀತಿ ಆಹಾರ ಪದ್ಧತಿಗಳು ಅಂದರೆ, ಈ ಒಗ್ಗರಣೆನ ಮೇಲಿನಿಂದ ಕಲಸೋವಂಥದ್ದು. ಅಕ್ಕಿ ಅನ್ನ ಮಾಡಿಬಿಟ್ಟು ಮೇಲಿನಿಂದ ಎಣ್ಣೆ ಕಲಿಸ್ಬಿಡೋದು. ಆವಾಗ ಎಷ್ಟು ಕನ್ಫ್ಯೂಷನ್ ಅಂದರೆ, ನೋಡಿ ಒಗ್ಗರಣೆ ಕಲಿಸಿದ ಅನ್ನ ಬೇಗ ಹಳಸೋಗುತ್ತಾ, ಕೆಟ್ಟೋಗುತ್ತಾ? ಯಾಕೆ? ಆ ಅಕ್ಕಿ ಉಸಿರಾಡೋದೇ ಇಲ್ಲ, ಒಳಗಡೆ ಅನ್ನ ಉಸಿರಾಡೋದೇ ಇಲ್ಲ, ಅಷ್ಟು ಲಾಕ್ ಮಾಡಿಬಿಡ್ತೀವಿ ನಾವು. ಎಣ್ಣೆಗೆ ಸವರ್ ಬಿಟ್ಟರೆ ಉಸಿರಾಡಲ್ಲ, ಬೇಗ ಸತ್ತೋಗ್ಬಿಡ್ತದೆ, ಬೇಗ ಹಳಿಸ್ಬಿಡ್ತದೆ. ಹಾಗೆ ಆ ಥರ ರೆಡಿ ಮಾಡ್ಕೊಂಡು ಊಟ ಮಾಡಿದರೆ ಅದು ಲಿವರ್ಗೆ ತುಂಬ ಲೋಡ್ ಕೊಟ್ಬಿಡುತ್ತೆ. ಪ್ಯಾಂಕ್ರಿಯಾಸಿಗೆ ಮೊದಲು ಕೊಡ್ತದೆ, ಆಮೇಲೆ ಲಿವರ್ಗೆ ತುಂಬ ಲೋಡ್ ಆಗುತ್ತೆ, ಆವಾಗ ಫ್ಯಾಟ್ ಸ್ಟೋರ್ ಆಗೋದು. ಇನ್ನೊಂದು ದೋಸೆ ಇಡ್ಲಿಗಳು ಭಾರಿ ಒಳ್ಳೆಯದು ಅಂತಾರೆ ಸರ್, ಅದು ಬ್ಯಾಕ್ಟೀರಿಯಾಗಳಿರ್ತದಂತೆ, ಹೆಲ್ದಿ ಗಟ್ ಬ್ಯಾಕ್ಟೀರಿಯಾ ಹೆಚ್ಚು ಮಾಡುತ್ತೆ. ಯಾವುದು ಗಟ್ ಬ್ಯಾಕ್ಟೀರಿಯಾ ಹೆಚ್ಚು ಮಾಡಿದೆ ಹಿಸ್ಟ್ರಿನೂ ಇಲ್ಲ, ಹೆಚ್ಚು ಮಾಡೋದು ಇಲ್ಲ. ಗಟ್ ಬ್ಯಾಕ್ಟೀರಿಯಾ ಹೆಚ್ಚು ಮಾಡಿದ್ರೆ ನಾನು ಮತ್ತೆ ಮಾತಾಡ್ತೀನಿ, ನೀವು ಗಟ್ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡಿದ್ರೆ ದೊಡ್ಡ ಇತಿಹಾಸ ಅದು. ಈ ಥರದ ನಿನ್ನೆ ಹಿಟ್ಟನ್ನು ಕಲಸಿಟ್ಟು ಹುಳಿ ಬಂದಿರತಕ್ಕಂತಹ ದೋಸೆ ಇಡ್ಲಿಗಳನ್ನು ನೀವು ಹುಳಿ ಬರೆಸಿ ತಿಂದರೆ ಲಿವರ್ಗೆ ಕಸ ತುರುಕದಂಗೆ. ಹೌದು, ನಿಮ್ಮ ಲಿವರ್ಗೆ ಕಸನೇ ಅದು. ಯಾಕಂದರೆ ಈಗ ಆಹಾರದಲ್ಲಿ ಸತ್ವ ಇರಬೇಕಪ್ಪ. ಸತ್ವ ಇದ್ದರೆ ಅದನ್ನು ಆಹಾರ ಅಂತ ಕರಿತೀವಿ. ಸತ್ವನೇ ಇಲ್ಲದೇ ಇರೋವಂಥ ಆಹಾರ ತಿಂದರೆ ಅದರೊಳಗೆ ಸತ್ವನೇ ಇರೋದಿಲ್ಲ. ಆಹಾರ ತಿಂದರೆ ಏನಾಗುತ್ತೆ? ಅದು ಕಸ ತಾನೇ ಅದು. ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆ ಯಾಕೆ ನುಂಗ್ತೀರಿ? ನುಂಗಲ್ಲಲ್ವ, ಬಿಸಾಕ್ತೀರಿ. ಅದು ಹುಳ ಬಂದಿದೆ ಅಂತನಾ? ಡೇಟ್ ಭಾರ ಆಗಿದೆ ಅಂತ ಅಂದರೆ ಸತ್ವ ಕಳ್ಕೊಂಡಿದೆ, ಪೊಟೆನ್ಸಿ ಹೋಗಿದೆ ಅದರದ್ದು ಅಂತ. ಜ್ವರ ಹೋಗಿಸೋ ಮಾತ್ರೆ ಎಕ್ಸ್ಪೈರಿ ಆಗಿದೆ ಅಂದರೆ ಜ್ವರ ಹೋಗಿಸೋ ಶಕ್ತಿ ಅದರೊಳಗೆ ಇಲ್ಲ ಅಂತ. ಮತ್ತು ನಿಮ್ಮ ಆಹಾರ ತಯಾರು ಮಾಡಿ 3 ತಾಸಿಗೆ ತನ್ನ ಪೊಟೆನ್ಸಿ ಕಳ್ಕೊಳ್ತದೆ. ದೋಸೆ ಹಿಟ್ಟನ್ನು ರಾತ್ರಿ ನೆನೆ ಹಾಕಿ ಅದನ್ನು ಮುಚ್ಚಿಟ್ಟಿರ್ತೀರಾ, ಹಾಕಿಡ್ತೀರಾ, ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ಮಾತ್ರ ಆ ಬ್ಯಾಕ್ಟೀರಿಯಾಗಳು ಬೆಳಿತಾವಪ್ಪ. ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿಬಿಟ್ಟು ನಾವು ಊಟ ಮಾಡಿ ನಮ್ಮ ಬಾಡಿಲಿ ಆಕ್ಸಿಜನ್ ಹೆಚ್ಚಾಗಲಿ ಅಂದ್ರೆ ಆಗುತ್ತಾ? ಲೋಡ್ ಆಗಲ್ವಾ ಬಾಡಿಗೆ? ಸೊ ತಾವು ಬದುಕಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ರಿಚಾಗಿ ಬದುಕ್ತೇವೆ. ಆ ಥರ ಬ್ಯಾಕ್ಟೀರಿಯಾಗಳೆಲ್ಲ ತಿಂದು ಉಳಿದಿರ್ತಕ್ಕಂತಹ ವೇಸ್ಟ್ ಅಂಶ ಆಹಾರ ವಿಭಜನೆ ಆಗಿ ಬರೀ ಆವಾಗ ಹೇಳಿದ್ನಲ್ಲ, ಆಹಾರ ಪುಡಿಯಾಗಿರಬೇಕು, ಚಿಲ್ಲರೆ ಥರ ಇದ್ದರೆ ನೀವು ಬದುಕ್ತೀರಿ ಅಂತ. ಇಲ್ಲಿ ಚಿಲ್ಲರೆ ಅಲ್ಲ, ಪುಡಿಯಾಗಿ ಹೋಗಿದೆ, ಏನೂ ಉಳಿದಿಲ್ಲ ಅದರೊಳಗೆ. ಬ್ಯಾಕ್ಟೀರಿಯಾಗಳೆಲ್ಲ ತಿಂದು ಅದನ್ನು ಏನು ಮಾಡ್ಬೇಕು ಅದನ್ನೆಲ್ಲ ಮಾಡಿಟ್ಟಿರ್ತವೆ. ಇಂತಹ ವೇಸ್ಟ್ ಆಹಾರವನ್ನು ತಿಂದರೆ ಫ್ಯಾಟಿ ಲಿವರ್ ಗ್ಯಾರಂಟಿ ಆಗುತ್ತೆ. ಯಾರು ದೋಸೆ ಇಡ್ಲಿ ತಿಂತಾಯಿದ್ರೆ, ಯಾರು ಚಿತ್ರಾನ್ನ ಪುಳಿಯೋಗರೆ ತಿಂತಾಯಿದ್ರೆ ಇವರಿಗೆ ಗ್ಯಾರಂಟಿ ಫ್ಯಾಟಿ ಲಿವರ್ ಇರ್ತದೆ. ಇವಿಷ್ಟನ್ನು ಬಿಡಿ, ಫ್ಯಾಟಿ ಲಿವರ್ ಹೋಗಿಸೋದು ಭಾಳ ಸುಲಭ. ಇವು ಬಿಡಲಿಲ್ಲ ಅಂದರೆ ಫ್ಯಾಟಿ ಲಿವರ್ ಹೋಗೋಲ್ಲ. ಸೊ ಅಲ್ಟಿಮೇಟ್ಲಿ ಏನಪ್ಪ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ದಪ್ಪ ಇದ್ದೀರಿ ಸಣ್ಣ ಇದ್ದೀರಿ ಫ್ಯಾಕ್ಟ್ರ್ ಅಲ್ಲ. ಕೊಲೆಸ್ಟ್ರಾಲ್ ಬ್ಲಡ್ಡಲ್ಲಿ ಹೆಚ್ಚಿದೆ ಕಮ್ಮಿ ಇದೆ ಅದಕ್ಕೆ ಮಾತ್ರೆ ತೊಗೋತೀನಿ ಅನ್ನೋದು ತಪ್ಪು, ತುಂಬ ಶುದ್ಧ ತಪ್ಪು ಅದು. ಆ ರೀತಿಯೂ ಸರಿಯಲ್ಲ. ಕೊಲೆಸ್ಟ್ರಾಲ್ ಕರಗಿಸೋಕ್ಕೆ ವ್ಯಾಯಾಮ, ಸ್ವಿಮ್ಮಿಂಗ್ ಮಾಡಿ, ಬೆವರು ಬರೆಸಿ ಅದೆಲ್ಲ ಆಗುತ್ತೆ. ಫ್ಯಾಟಿ ಲಿವರ್ ಒಂದು ನೋಡ್ಕೊಳ್ಳಿಲ್ಲ ಅಂದರೆ ಉಳಿದದ್ದೆಲ್ಲ ವೇಸ್ಟ್. ಹಾಗಾಗಿ ನೀವು ದಪ್ಪ ಇರೋದು ಸಣ್ಣ ಇರೋದು ಲೆಕ್ಕಕ್ಕಿಂತ ಫ್ಯಾಟಿ ಲಿವರ್ ಇರೋದು ತೊಂದರೆ, ಫ್ಯಾಟಿ ಲಿವರ್ ಇಲ್ಲದೆ ಇರೋದು ಆರೋಗ್ಯ. ಇಷ್ಟನ್ನು ಮಾಡೋಣ. ಓಕೆ.